ಕಳೆದ 8-10 ವರ್ಷಗಳಲ್ಲಿ ಫಿಲ್ಮ್ ಬರ್ತಾ ಇರಲಿಲ್ಲ. ಈ ಫಿಲ್ಮ್ಗಾಗಿ 10 ವರ್ಷ ತಗೊಂಡ್ರ ಯಾಕಾಗಿ? ಇಲ್ಲ, ಆ ಥರ ಅಲ್ಲ ನೋಡಿ. ಲಾಸ್ಟ್ ಕಬ್ಜಾ ಬಂದು 2 years ಆಯಿತು. ಅದಕ್ಕೆ ಮುಂಚೆ ಐ ಲವ್ ಯು ಬಂದಿದ್ದು, ಅದೊಂದು 1.5 year ಆಯಿತು. ಈಗ ಟೈಮ್ ಟೇಕಿಂಗ್ ಜಾಸ್ತಿ ಆಗಿಬಿಟ್ಟಿದೆ ಸಿನಿಮಾಗಳು. ಮುಂಚೆ ಥರ ಆಗಲ್ಲ ಇವಾಗ. ಮುಂಚೆ ವರ್ಷಕ್ಕೆ 2 ಪಿಕ್ಚರ್ 3 ಪಿಕ್ಚರ್ ಮಾಡ್ತಾಯಿದ್ವಿ. ಇವಾಗ ಹಂಗಿಲ್ಲ ಪರಿಸ್ಥಿತಿ. ಮೇಕಿಂಗ್ ಸ್ಟೈಲು ಬೇರೆ ಆಗ್ಬಿಟ್ಟಿದೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ನು ಟೈಮ್ ತೊಗೊಳೋದು ತುಂಬ. ಸೊ ಆ ಥರ ಇರೋದ್ರಿಂದ ಇವಾಗ ನೋಡಿ, ಯಾವುದೇ ಪಿಕ್ಚರ್ಗಳಾಗಲಿ ಯಾವತ್ತು ಮುಹೂರ್ತ ಮಾಡ್ತಾರೆ, 1.5 ವರ್ಷ ಬಿಟ್ಟು ರಿಲೀಸ್ಗೆ ಅನೌನ್ಸ್ ಮಾಡಿರ್ತಾರೆ. ಸೊ ಹಂಗೆ ಆಗ್ಬಿಟ್ಟಿದೆ ಇವಾಗ ಪ್ಯಾಟ್ರನ್. ಆಮೇಲೆ ಎಸ್ಪೆಷಲಿ ಅವಾಗೆಲ್ಲ ಎಡಿಟಿಂಗ್ ನಿಜವಾಗ್ಲೂ ನಂಬಲ್ಲ ನೀವು. ಅವಾಗ ರೀಲಲ್ಲಿ ಎಡಿಟ್ ಮಾಡ್ತಾಯಿದ್ವಿ, ಸ್ಟೀನ್ ಬೆಕ್ ಅಂತ. ಅದು ಹೆಂಗಂದರೆ ಬ್ರರ್ ಅಂತ ಓಡಿಸೋದು, ಅಲ್ಲಿ ಪೆನ್ಸಿಲ್ ಇಟ್ಕೊಂಡು ಮಾರ್ಕ್ ಮಾಡಿ ಕಟ್ ಮಾಡೋದು. ಅದು ಒಂದೊಂದು ಫ್ರೇಮ್ನ ಕಟ್ ಮಾಡಿ ಮತ್ತೆ ತೆಗೆದದನ್ನು ಮತ್ತೆ ಹಿಂಗೆ ಪೇಸ್ಟ್ ಹಾಕಿ ಒಂದು ಇದು ಹೊಡೋದು, ಜಾಯಿನ್ ಮಾಡಿ ಮತ್ತೆ ಓಡಿಸಿ ನೋಡೋದು. ಸರಿ ಇಲ್ಲ 2 ಫ್ರೇಮ್ ಕಟ್ ಮಾಡಿ ನೋಡೋದು, ಮತ್ತೆ 1 ಫ್ರೇಮ್. ಈ ಥರ ಸಿನಿಮಾಗಳೇ 6 ತಿಂಗಳ ಕಾಪಿ ತೆಗಿತಿದ್ವಿ. ಈಗ ಹೆಂಗೆ ಅಂದರೆ ಸುಮ್ಮನೆ ಹಿಂಗಂದರೆ ಹಿಂಗೆಲ್ಲ ಶಾರ್ಟ್ಗಳು ಬಂದು ಕೂತ್ಕೊಳ್ಳುತ್ತೆ, ಹಿಂಗಂದರೆ ಈ ಶಾರ್ಟ್ ಅಲ್ಲೋಗಿ ಕೂತ್ಕೊಳ್ಳುತ್ತೆ. ಎಲ್ಲ ಡಿಜಿಟಲ್ಲು, ಎಲ್ಲ ಟೆಕ್ನಾಲಜಿ, ಕಂಪ್ಯೂಟರ್ ಆಗಿದೆ. ಬಟ್ ಈಗ ನಮ್ಗೆ 6 ತಿಂಗಳು ಬೇಕು ಎಡಿಟಿಂಗ್ ಮಾಡೋದಕ್ಕೆ. ಅದೇ ಹೇಳಿದ್ದು, ಒಂದು ರೀತಿ ಪ್ಲಸ್ಸು, ಒಂದು ರೀತಿ ಮೈನಸ್. ಅದು ಆ್ಯಕ್ಚುಲಿ AI ಬರ್ತಿರೋ ತುಂಬ ಪ್ಲಸ್ಸು, ಅದೇ ಥರ ಕೆಲವು ಮೈನಸ್ಗಳು ಇದೆ ಅದರಲ್ಲಿ. ಆ ಥರ ಅಣುಬಾಂಬ್ ಒಂದು ರೀತಿ ಪ್ಲಸ್ಸು, ಒಂದು ರೀತಿ ಮೈನಸ್ಸು. ಅದು ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ ಇವರು. ನೆಕ್ಸ್ಟ್ ನನ್ನ ಪ್ರಕಾರ ರೂಮಲ್ಲಿ ಕೂತ್ಕೊಂಡು ಬಾಹುಬಲಿ, ಏನು ಮಯೂರ, KGF ಈ ಥರ ಸಿನಿಮಾ ಎಲ್ಲ ರೂಮಲ್ಲಿ ಕೂತ್ಕೊಂಡು ಮಾಡ್ಬಿಡ್ಬೋದು. ಒಬ್ಬರನ್ನ ಇಟ್ಕೊಂಬಿಟ್ಟು ಟೆಕ್ನಿಷಿಯನ್ನ ಎಲ್ಲ ಮಾಡಿ ಒಂದು 4 ದಿನ ಶೂಟಿಂಗ್ ಮಾಡಿಬಿಟ್ರೆ ಸಾಕು. ನಿಮಗೆಲ್ಲ ಗೊತ್ತೇ ಇದೆ ಅದೆಲ್ಲ. ನಿಮ್ಮ ಫೀಲ್ಡಲ್ಲೂ ಟೆಕ್ನಾಲಜಿ ಎಲ್ಲ ಅಷ್ಟೊಂದು ಬೆಳೆದ್ಬಿಟ್ಟಿದೆ ಇವಾಗ. ಯಾವುದು? ತುಂಬ ಹೆಲ್ಪ್ ಮಾಡಿದೆ AI ನಮಗೆ. AI UI ತುಂಬ ಹೆಲ್ಪ್ ಮಾಡಿದೆ. ಸರ್, ಇವಾಗ KGF ಕೂಡ ದೊಡ್ಡದು ವರ್ಲ್ಡ್ ವೈಡ್ ಹಿಟ್ ಆಯಿತು. ಕಾಂತಾರ ಸರ್, ನಾವು ಇದು ಕೂಡ ನಿರೀಕ್ಷೆ ಮಾಡ್ಬೋದಾ ಸರ್ ದೊಡ್ಡ ಮಟ್ಟದಲ್ಲಿ? ಅದು ನೀವು ಮಾಡಿದ್ರೆ ಅದಾಗತ್ತೆ. ಅದಕ್ಕೆ ಇದಿದ್ರೆ, ಆ ಕೆಪಾಸಿಟಿ ಇದ್ದರೆ, ಆ ದೇವ್ರ ಆಶೀರ್ವಾದ ಇದ್ದರೆ ಖಂಡಿತ ಆಗುತ್ತೆ. ಎಷ್ಟು ಲ್ಯಾಂಗ್ವೇಜಲ್ಲಿ ರಿಲೀಸ್? 5 ಲ್ಯಾಂಗ್ವೇಜಲ್ಲಿ ಮಾಡಿದೆ: ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಅಂಡ್ ಕನ್ನಡ. ಹಾಂ, ಅದು ಗೊತ್ತಿಲ್ಲ, ನೋಡ್ಬೇಕು ಆ್ಯಕ್ಚುಲಿ. ಇನ್ನೂ ಟೈಮ್ ಇದೆಯಲ್ಲ, ಇನ್ನೊಂದು ವೀಕಲ್ಲಿ ಗೊತ್ತಾಗುತ್ತೆ ಎಲ್ಲ ಎಷ್ಟು ಥಿಯೇಟ್ರ್ ಏನು. ಹಾಂ, ಮಲಯಾಳಂ. ಹಾಂ ಹಾಂ ಹಾಂ. ಇದು UI ಪ್ರೆಸ್ ಮೀಟ್ ಇದು ಅಲ್ಲ. ನಾನಿವಾಗ ಇಂಡಸ್ಟ್ರಿಲಿ ಇಲ್ಲ, ಇವ್ರ ಜೊತೆಲಿದ್ದೀನಿ. ಇವ್ರು ಹೇಳಿ ಬಂದಿದ್ದಾರೆ ನನಗೆ, ಬೇರೆ ಯಾವುದೇ ವಿಷಯ ಮಾತಾಡಿದ್ರು ಚೆನ್ನಾಗಿರಲ್ಲ ನೋಡಿ, ಇಷ್ಟು ಖರ್ಚಾಗಿದೆ, ಇಲ್ಲಿ ಇಷ್ಟು ಆಗ್ತಾ ಇದೆ. ಸೊ ನನಗೆ ಒಂದು ರಿಸ್ಟ್ರಿಕ್ಷನ್ ಇದೆ. ಓನ್ಲಿ ಯು ಆ್ಯಂಡ್ ಐ ಬಗ್ಗೆ ಮಾತ್ರ ನಾನು ಮಾತಾಡ್ಬೋದು, ನಾಟ್ ಅದರ್ಸ್. ಎಲ್ಲ ನಿಮಗೆ ಗೊತ್ತಿರೋದೇ, ಸುಮ್ಮನೆ ಕೇಳ್ತೀರಾ. ಮತ್ತೆ ಅದೇ ನಿಮಗೆಲ್ಲ ಗೊತ್ತಿರೋಂಗೆ ಈ ಥರ ಸಿನಿಮಾ ಏನಂದರೆ, ಒಂದೇ ಒಂದು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಏನೋ, ಈಗ ನೀವು ಏನು ನೋಡಿದ್ರೋ, ಇದುವರೆಗೂ ಏನು ನೋಡಿದಿರೋ ನೀವು, ಅದೆಲ್ಲ ಬಿಟ್ಟು ಇನ್ನೇನೋ ಇರುತ್ತೆ, ಅದು ಇರುತ್ತೆ, ಇನ್ನೇನೋ ಇರುತ್ತೆ. ಆಮೇಲೆ ಎಲ್ಲ ಒಂದು ಮೆಟಫರಿಕ್ ಆಗಿರುತ್ತೆ ಈ ಸಿನಿಮಾ. ಅಂದರೆ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ. ನೀವು ಸುಮ್ಮನೆ ನೋಡ್ಬೇಕಾದ್ರೆ ಒಂದು ಸಿನಿಮಾ ವಿಷುವಲ್ ಗ್ರ್ಯಾಂಜರು ಅದ್ರ ಮೇಲೆ ನೋಡ್ಕೊಂಡು ಒಂದು ಸಿನಿಮಾ, ಅಲ್ಲೂ ನಿಮ್ಗೆ ಅರ್ಥ ಆಗುತ್ತೆ ಈ ಸಿನಿಮಾ ಖಂಡಿತ. ಅಲ್ಲಲ್ಲಿ ನಂದು ಇದ್ದೇ ಇರುತ್ತೆ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಬಟ್ ಓಕೆ, ಒಂದು ನೀವು ಡೆಪ್ತಲ್ಲಿ ಹೋದರೆ ತುಂಬ ವಿಷಯಗಳಿರುತ್ತೆ, ಅದರಲ್ಲಿ ತುಂಬ ಲೇಯರ್ಸ್ಗಳಿರುತ್ತೆ. ಅದನ್ನು ನೋಡಬೇಕು, ಯಾವ ರೀತಿ ಅದನ್ನು ಎಷ್ಟು ಜನಕ್ಕೆ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ನನಗೆ ಒಂದು ಕುತೂಹಲ ಇದೆ ಈ ಪಿಕ್ಚರ್ ಬಗ್ಗೆ. ನೀವು ಸುಮ್ಮನೆ ನೋಡೋಕೆ ಒಂದು ಪಿಕ್ಚರು ಕತೆ ಹಂಗೆ ನೋಡ್ತೀರಾ. ಬಟ್ ಏನಾರ ನೋಡ್ತಾ ನಿಮ್ಗೆ ಏನಾರ ಒಂದೊಂದು ಕಾಣಿಸ್ತಾ ಹೋದರೆ ಅದರೊಳಗೆ ಏನೇನೇನೋ ವಿಷಯಗಳು, ಲೇಯರ್ಸ್ಗಳಿರುತ್ತೆ. ಸೊ ಅದೊಂದು ವಿಶೇಷವಾದ ಪ್ರಯತ್ನ ಮಾಡಿದ್ದೀವಿ ಸಿನಿಮಾದಲ್ಲಿ. ಹಾಂ, ಟ್ರೋಲ್ ಸಾಂಗ್ ಒಂದು 4 ಸತಿ ನೋಡಿದ ಮೇಲೆ ಗೊತ್ತಾಯಿತು. ಸುಮ್ಮನೆ ರೀ,
ಅದಕ್ಕೆ ಅಷ್ಟು ವ್ಯೂಸ್ ಆಗಿರೋದು. ಈ ಯು ಐಗೆ ಇಷ್ಟೊಂದು ಟೈಟ್ಲ್ ಕೊಟ್ಟರು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಹೇಗೆ? ನನಗೆ ಗೊತ್ತು ನೀವೆಲ್ಲರೂ ಬುದ್ಧಿವಂತರು ಅಂತ, ಅದಂತೂ 100% ಸತ್ಯ. ನೀವೇನು ಗೊತ್ತಿರೋ ಥರ ಕೇಳ್ತೀರಾ, ನಿಮಗೆಲ್ಲ ಗೊತ್ತಿರುತ್ತೆ. ನಮಗಿಲ್ಲಿ ಮೈಕ್ ಇಟ್ಬಿಟ್ಟಿದ್ದಾರೆ, ನಾವೆಲ್ಲ ಗೊತ್ತಿರೋ ಥರ ಮಾತಾಡಲೇಬೇಕು. ಆ್ಯಕ್ಚುಲಿ ನಮಗೇನು ಗೊತ್ತಿರಲ್ಲ, ನಿಮಗೆಲ್ಲ ಗೊತ್ತಿರೋದು. ನಾವು ಮಾತಾಡ್ತಿದ್ದಂಗೆ ನೀವು ಅಲ್ಲೇ ಕೂತ್ಕೊಂಡು ಹಿಂಗೆ ಯೋಚನೆ ಮಾಡ್ತಿದ್ದೀರಾ, ಇದರಲ್ಲಿ ಇಷ್ಟೇ ವಿಷಯ ಇದರಲ್ಲಿರೋದು, ಇದರಲ್ಲಿ ಇಷ್ಟನ್ನು ಬರಿಬೋದು, ಇದನ್ನ ಇದು ಒಮಿಟ್ ಮಾಡ್ಬೋದು ಅಂತ. ನೋಡಿ ಅವ್ರು ಅದಕ್ಕೆ ಬೇರೆ ಕಡೆ ಹೋದ್ರು, ಅವರು ಮಲಯಾಳಂ ಇಂಡಸ್ಟ್ರಿಗೆ. ಸರ್, ತುಳುನಾಡಿನ ಕಾರಣಿಕ ಸ್ಥಳಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀರಿ, ಮರಗಜ್ಜನ ಕ್ಷೇತ್ರಕ್ಕೆ. ಹೇಗೆ ಅನುಭವಿಸ್ತೀರಿ? ಇಲ್ಲ, ಯಾವತ್ತೂ ಈ ಜಾಗನೇ ಭಾಳ ವಿಶೇಷ. ಇಲ್ಲಿ ಏನೋ ಹಲವಾರು ಆ ಥರ ಜಾಗಗಳಿದ್ದಾವೆ. ನಾನು ಈ ಕಡೆಯಿಂದ ಬಂದವನಾದ್ರಿಂದ ನನಗೆ ದೈವಗಳ ಬಗ್ಗೆ ಇರ್ಬೋದು, ಕೋಲುಗಳ ಬಗ್ಗೆ ಇರ್ಬೋದು, ಆಮೇಲೆ ಎಲ್ಲ ದೇವರುಗಳ ಬಗ್ಗೆ ಇರ್ಬೋದು, ಇಲ್ಲಿರೋವಂಥ ವಿಶೇಷತೆಗಳ ಬಗ್ಗೆ ಯಾವಾಗ ಬಂದರೂ ಕೂಡ ನನಗೊಂದು ಆಸಕ್ತಿ. ಅದರಲ್ಲೂ ಕೆಲವು ಚಾನ್ಸ್ ಸಿಗುತ್ತೆ. ಯಾಕಂದರೆ ಹೇಳ್ತಾರಲ್ಲ, ನಾವು ದೇವ್ರ ಹತ್ರ ಹೋಗೋಕ್ಕಲ್ಲ, ಕರೆಸ್ಕೊಬೇಕು ಅಂತ. ಆ ಥರ ಸಮ್ಟೈಮ್ಸ್ ನೋಡಿ ಸರ್, ಇವತ್ತು ಈ ಬಂದು ಒಂದು 4 ಅವರಲ್ಲಿ 3 ವಿಶೇಷವಾದ ಜಾಗಕ್ಕೆ ಹೋಗಿ ಬಂದ್ಬಿಟ್ವಿ. ಅದು ಸಮ್ಟೈಮ್ ಆಗುತ್ತೆ, ಅದು ಖುಷಿ ನಿಜವಾಗಿ. ಈ ಕಡೆ ಬಂದ್ರೇ ಅದು ಭಾಳ ಸೆಳೀತದೆ ಅದು. ಆಲ್ರೆಡಿ ನೀವೊಂದು 10 ವರ್ಷದ ಹಿಂದೆ ಒಂದು ತುಳು ಸಿನಿಮಾದಲ್ಲಿ ನಿಮಗೆ ಆಕ್ಟ್ ಮಾಡಿದ ಒಂದು ಆಫರ್ ಬಂದಿತ್ತು. ನಂತರ ಒಂದು ತುಳು ಸಿನಿಮಾಕ್ಕೆ ಒಂದು ಹಾಡನ್ನು ಹಾಡಿದ್ದೀರಿ. ಹೌದೌದು. ಈಗಿನ ತುಳು ಚಿತ್ರರಂಗದ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಇದೆ ಸರ್? ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನಿಜ ಹೇಳ್ಬೇಕು, ನನಗೆ ಅಷ್ಟು ಮಾಹಿತಿ ಇಲ್ಲ ಇವಾಗ. ಯಾಕಂದರೆ ನೀವೇ ಸ್ವಲ್ಪ ಹೇಳ್ಬೇಕಾದ ಹೆಂಗೆ ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ ಇಲ್ಲಿ, ಯಾವ ಥರ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ನಾನು 1.5 ವರ್ಷದಿಂದ ಬರೀ ಇದರಲ್ಲೇ ಇದ್ದೀನಿ. ಗುಡ್. ಯಾವ್ದಾರ ಸೂಪರ್ ಹಿಟ್ ಆಗಿರೋದು ಯಾವ್ದಾರ ಸಿನಿಮಾ ಇದೆ, ಯಾವ್ದಾರ ಇದ್ರೆ ಸಜೆಸ್ಟ್ ಮಾಡಿ ನೋಡೋಣ. ಇಲ್ಲಿ ಶಾರ್ಟ್ ಫಿಲಮ್ಸು ಜಾಸ್ತಿ ಮಾಡ್ತಾರಲ್ಲ ಇಲ್ಲಿ ತುಂಬ.